ಇಸ್ಲಾಂ ಧರ್ಮದೊಳಗೊಬ್ಬ ದೊಡ್ಡ ಶರಣಾಗಿ ಹೋದ. ಯಾರಪ್ಪ? ಮೈಬೂ ಸುಬಾನಿ ಅಂತ ಹೇಳಿ. ಹೌದು ಹೌದು. ಯಾರು? ಮೈಬೂ ಸುಬಾನಿ. ಮೈಬೂ ಸುಬಾನಿ ತಾಯಿ ಮೈಬೂ ಸುಬಾನಿಗೆ ಹೊಟ್ಲೆ ಇದ್ದಳು. ಹೌದು ಹೌದು. ಎಲ್ಲ ಹಣ್ಣು ತಿಂದಿದ್ದಳು. ಬಾರಿ ಹಣ್ಣಿನ ಮೇಲೆ ಮನಸ್ಸಾಗಿತ್ತು, ಬಾರಿ ಹಣ್ಣು ತಿನ್ಬೇಕಂತ ಹೇಳಿ. ಹೌದು ಹೌದು. ಎಲ್ಲ ಹಣ್ಣು ತಿಂದಿದ್ದಳು, ಕರೆ ಬಾರಿ ಹಣ್ಣಿನ ಮ್ಯಾಗ ಆಸೆ ಆಗಿತ್ತು. ಬಾರಿ ಹಣ್ಣು ತಿನ್ಬೇಕಂತ ಹೇಳಿ ಹೊಂಟ್ಳ ಮೈಬೂ ಅಣ್ಣ. ಬಾರಿ ಗಿಡದೊಳಗ ಒಂದು ಮಿಡಿನಾಗರ ಹಾವು ಕೂತಿತ್ತು. ಹೌದು, ಮಿಡಿನಾಗರ ಹಾವು ಕೂತಿತ್ತು. ಹಾವಿನ ತಲೆಯಾಗ ಏನ್ ವಿಚಾರ ಇತ್ತು? ಏನತ್ತ? ನಾ ಕಡಿದ್ರ ಹಂತಿಂತ ಹೆಣ್ಮಕ್ಕಳಿಗೆ ಕಡಿಬಾರದು. ಯಾವ ಹೆಣ್ಮಗಳು ಹೊಟ್ಲೆ ಇರ್ತಾಳ ಅದೇ ಹೆಣ್ಮಗಳಿಗೆ ಕಡಿಬೇಕಂತ ಅದ್ರ ಮನಸ್ಸಿನಾಗಿತ್ತು. ಹಾವಿನ ತಲೆ. ಹೌದು, ಹಾವಿನ ತಲೆಯಾಗ. ಹೌದು. ಬಾರಿ ಅಣ್ಣ ಹರ್ಕೊಳಕ್ ಹಿಂಗ ಕೈ ಹಾಕ್ಲಕ್ ಹೋದಳು. ಯಾರ ಮಾತು ಕೇಳಿಲ್ಲ ಮೈಬೂ ಸುಬಾನಿ ಹೊಟ್ಟೆ ಆಗಿದ್ದ ತಿಳ್ಕೊಂಡ. ಯಾರ ಮಾತು ಕೇಳಿಲ್ಲ ಮೈಬೂ ಸುಬಾನಿ ಹೊಟ್ಟೆ ಆಗದಾನ. ಬಾರಿ ಗಿಡದಾಗ ಮಿಡಿನಾಗರ ಹಾವ ಕೂತದ. ಹೌದು. ನನ್ನ ತಾಯಿ ಕೈ ಹಾಕಿದಳು ಅಂದ್ರೆ ನನ್ನ ತಾಯಿಗೆ ಕಡಿತದ ಬಾ ಅಂತ ಹೇಳಿ ಯಾರ ಮಾತು ಕೇಳಾರ್ದೆ ಹೊಟ್ಟೆಯಾಗ ಕೂತ ತಾಯಿ ಕೈಗೆ ಚೂಟ್ಯಾನ ಪುಣ್ಯಾತ್ಮ ಮರಿ ಮೈಬೂ ಸುಬಾನ. ಜಾಡ್ಸು ಕಣ್ಣಿಗೆ ಕತ್ತಲ ಬಂದು ಬೌಳಿಕ ಬಂದು ಬಿದ್ದಳು. ಅವಾಗ ಬಿದ್ದಾಳ ತಾಯಿದು ಜೀವ ಉಳಿದದ ಪುಣ್ಯಾತ್ಮ ಮರಿ. ಹೌದು ಹೌದು. ಜಗತ್ತದೊಳಗ ಕೇಳಾರ್ದೆ ಮಾಡಿದ್ದು ಹೆಂಗದ. ಇನ್ನು ಚೂರಿದ ಮೈಬೂ ಅಣ್ಣ. ಚೂರಿದು ಇನ್ನು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಾರ ಅವರು. ರಾಮಾಯಣದೊಳಗ ಒಂದು ಮಾತು ಕೇಳಿದ್ರಲ್ಲ, ಈ ಅಮೋಘ ಸಿದ್ಧನ ಸಂತತಿ ಇದನ್ನು ಕೇಳಿನಲ್ಲ. ಇದು ಹೇಳಿದೆ ಅಂದ್ರೆ ನಾ ಏನು ಹೇಳಿನಿ ಅದು ಸಿದ್ಧ. ರಾಮಾಯಣದೊಳಗ ಒಂದು ಮಾತು ಕೇಳಿನಿ. ಹೌದು. ಖರ ದೂಷಣರು ಮತ್ತು ತ್ರೀಶರ. ಹೌದು. ಇವ್ರ ಸೈನ್ಯಕ್ಕೆ ಹೊಡಿಬೇಕಾಗಿತ್ತಂದ್ರ ಇಂದಿನ ವಿಜ್ಞಾನದ ಕಾಲಮಾನ ಪ್ರಕಾರವಾಗಿ ಎಷ್ಟು ನಿಮಿಷದೊಳಗ ಶ್ರೀರಾಮಚಂದ್ರ ಹೊಡೆದಾನ ಅಂತ ಕೇಳಿದಾಗ ಹೇಳಿದ್ರು ಅವರು. ಏನ್ ಹೇಳಿದ್ರು ಅವರು? 3 ನಿಮಿಷನ್ಯಾಗ ಹೊಡೆದಾರ ಅಂತ ಹೇಳ್ಯಾರ. ನೀವೆಲ್ಲರೂ ಕೇಳಿರಿ. 3 ನಿಮಿಷನ್ಯಾಗ ಹೊಡೆದಾರ ಅಂತ ಹೇಳ್ಯಾರ. ಆ ಒಂದೊಂದು ಪುರಾಣದಾಗ ಒಂದೊಂದು ನಮೂನಿ ಬರ್ದಿರ್ತಾರ ಅಂತ ಹೇಳ್ಯಾರ. ಅದನ್ನು ಕೇಳಿರಿ. ಆ 3 ನಿಮಿಷನ್ಯಾಗ ಅಂಕರು ಹೊಡೆದಿಲ್ಲ. ನಿನ್ನ ಬಲ್ಲಿ 3 ನಿಮಿಷನ್ಯಾಗ ಹೊಡೆದಾರ ಅಂತ ಹೇಳಿ ಯಾವ ರಾಮಾಯಣ ಬೆಕ್ಕದ ರಾಮಾಯಣ ತಂದು ತೋರಿಸು, ಬೆಕ್ಕದ್ರಾಗ ಲೇಖ ತಂದು ತೋರಿಸು. 3 ನಿಮಿಷನ್ಯಾಗಿತ್ತಪ್ಪ ಅಂತಂದ್ರ ನೀ ಹೆಂಗ ನನ್ನ ಗುರು ಅಂತ ಹೇಳಿಯಲ್ಲ, ಹಂಗ ಆಳಿಗೆ ಪಿಂಟು ನಾನು ಗುರು ಅಂತ ನಾನು ಒಪ್ಕೋತೀನಿ ಪುಣ್ಯಾತ್ಮ ಮರಿ. ಯಾಕ್ರಿ? ಏನಾರ ಉತ್ತಾರಿ ಇತ್ತು ಅಂದ್ರ ತಗೊಂಡ ಬಾ, ಸಂತು ಮಾತಾರ ಶಿಶಿ ಮಗ ಮಾಡ್ಕೋ. ಉತ್ತಾರಿ ತರ್ಲಿಲ್ಲ ಅಂದ್ರ ಸಂತು ಮಾತಾರ ಇವತ್ತು ನಿನ್ನ ಗಂಡ. ಮೈಬೂ ಅಣ್ಣ ಚೂರಿ ಬಗ್ಗೆ ಬಹಳ ಚಂದ ಕೇಳ್ಯಾರ ಅವರು. ಏನು ಕೇಳ್ಯಾರ? ಏನ್ರಿಪ್ಪ? ಆ ಕತ್ತಿ ಹೇಳಿ ಮುಂದೆ ಕೇಳ್ಯಾರ ಅವರು. ಕೇಳ್ಯಾರ. ಚೂರಿ ಸಮುದ್ರದೊಳಗ ಬಿತ್ತು. ಏಡಿಗೆ ಹಿಂಗಾಯ್ತು, ಮೇನಿಗೆ ಹಿಂಗಾಯ್ತು. ಚೂರಿ ಸಮುದ್ರದೊಳಗೆ ಉಳಿತು. ಮುಂದಿಗೆ ಯಾವುದೇ ಇಸ್ಲಾಂ ಧರ್ಮದೊಳಗೆ ಬಕ್ರೀದ್ ಮಾಡೋದಲ್ಲಿ, ಪಾತ್ಯ ಕೊಡಾಗಲಿ ಆ ಚೂರಿ ಹತ್ತದಲ್ಲಿ ಹೊಳ್ಳಿ ಇಸ್ಲಾಂ ಧರ್ಮಕ್ಕ ಚೂರಿ ಎಲ್ಲಿಂದ ಬತ್ತು ಅಂತ ಕೇಳ್ಯಾರ. ಹಿಂಗೆ ಕೇಳ್ಯಾರಿಲ್ರಿ? ಹಿಂಗ ಬಹಳ ಆನಂದದ ಮೈಬೂ ಅಣ್ಣ ಮಾತ. ಹೆಂಗ್ರಿಪ್ಪ? ಏನ್ ಆನಂದದ ಮಾತ? ಹೆಂಗ? ಆ ದೌಲ ಅಲೇ ಸಲಾಮ್ ಅಂತ ಬರ್ತಾನ. ಹೌದು. ಯಾರು? ದೌಲ ಅಲೇ ಸಲಾಮ್. ಹೌದು. ಅಲ್ಲನ ಭಕ್ತಿ ಮಾಡಿ ವರ ಪಡ್ಕೊಂಡಿದ್ದಾವ. ಹೌದು. ಅಲ್ಲನ ಭಕ್ತಿ ಮಾಡಿ ಕಲ್ಲ ಹಿಡಿದ್ರೆ ಹಿಟ್ಟು ಹಾಕಿತ್ತು. ಹೌದು. ಮಣ್ಣು ಹಿಡಿದ್ರೆ ಹೊನ್ನ ಹಾಕಿತ್ತು. ಅಲ್ಲನ ಭಕ್ತಿ ಇದ್ದ. ಸೂರ್ಯರ ಸಮುದ್ರದಾಗ ಬಿದ್ದದ. ಹೌದು. ಮುಂದೆ ನಮ್ಮ ಇಸ್ಲಾಂ ಧರ್ಮದೊಳಗ ಚೂರಿ ಹತ್ತಂದ್ರೆ ಹೆಂಗ ಮಾಡ್ಬೇಕಂತ ಹೇಳಿ ಅಲ್ಲನ ಭಕ್ತಿ ಮಾಡಿ ಚೂರಿ ಇಸ್ಕೊಂಡನ ಪುಣ್ಯಾತ್ಮ ಮರಿ. ಇದಕ್ಕೆ ಸತ್ಯ ಇತ್ತಂದ್ರ ಬ್ಯಾರೆ ಇತ್ತಂದ್ರೆ ಹೇಳಬೇಕು. ಬ್ಯಾರೆ ಇತ್ತಂದ್ರೆ ಹಿಂಗಲ್ಲ ಹಿಂಗಂತ ಹೇಳಿ ಹೇಳ್ಬೇಕು. ಮತ್ತೊಂದೆರಡು ಕೇಳೋಣ ಪ್ರಶ್ನೆ. ಅಲ್ಲೋ ಪಿಂಟು ಹೆಸರು ಕೇಳ್ತಿ, ಪ್ರಶ್ನೆ ಏನು ಸುದ್ದಿ? ಒಟ್ಟ ಸಂಧಿಗಾಮಿ ಕೇಳುದೇ. ಏನು ಕೇಳಿದ್ರೆ ಪ್ರಶ್ನೆ? ಹೋಗೋದು ಏನು ಹುಚ್ಚು ಗೊತ್ತಕ್ಕ. ಅವ್ರು ಹೆಂಗ ಕೇಳಿದ್ರು ನಾವು ಹೇಳಕ್ ತಯಾರಿದೆ ಮೈಬೂ ಅಣ್ಣ. ಅಲ್ಲದವುಗಾಡ ದೇವರ, ಸೋಮಘಾತಕ ದೇವರ, ಜೀವಕಮನಿ ದೇವರ, ಗಾಂಜಕೋರ ದೇವರ, ಗಾರುಡಿಗಿತ್ಯ ದೇವರ, ವಿದ್ಯಕೋರ ದೇವರ, ಬುದ್ಧಿಕೋರ ದೇವರ, ಹೊನ್ನ ಹೊಂಕಳ ಅಂಗಾಲ ಪದ್ಮ ಕೆಂಗರಗಂಡ ಗುಂಗರ ಮೀಸಿ ಸಿರಾಡೋಣ ಸಿದ್ಧ ಭೀರ ದೇವರ ಕ್ವಾಲೇಶ್ವರದೈತನ ಸಂಹಾರ ಮಾಡಬೇಕಾಗಿತ್ತಂದ್ರ ಬೀರ ದೇವ್ರ ಜೋಡಿ ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ.
ಹೋಗ್ಯಾರ ಹೋಗ್ಯಾರ ಬೀರದೇವ್ರ ಜೋಡಿ. ಯಾರು ಹೋಗ್ಯಾರ? ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ. ದೈತ್ರು ಹೋಗ್ಯಾರ. ಹೌದು. ಮತ್ತು ಕ್ವಾನೇಶ್ವರ ದೈತ್ಯಗ ಬೀರಪ್ಪ ಹೊಡಿಬೇಕಾಗಿತ್ತಂದ್ರ ಹಾ ಆ ಟೈಮದೊಳಗ ಬೀರಪ್ಪನ ಲಗ್ನ ಹಾ ಆಗ್ಯದೋ ಏನಿಲ್ಲೋ ಇಲ್ಲ ಕೇಳ್ಯಾರ ಅನ್ನುವಂತ ಮಾತು ಕೇಳ್ಯಾರ. ಹೌದು ಹೌದು. ಬಹಳ ಆನಂದದ ಪುಣ್ಯಾತ್ಮರೇ ಮಾತ. ಹೆಂಗ್ರಿಪ್ಪ? ಆ ಕಾಮರತಿ ಲಗ್ನ ಹಾ 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 ಕ್ವಾನೇಶ್ವರ ದೈತ್ಯಗ ಬೀರಪ್ಪ ಹೊಡ್ಯಾಗ ಲಗ್ನ ಬೀರಪ್ಪಂದ ಆಗಿತ್ತು. ಆಗಿತ್ತು ಲಗ್ನ ಆಗಿತ್ತು. ಹೆಂಗಾಗಿತ್ತು ಮೈಬುವಣ್ಣ? ಹೆಂಗ್ರಿಪ್ಪ? ಯಾವಾಗ ಜಗದ್ಗುರು ರೇವಣ ಸಿದ್ಧನ ಹಬ್ಬ ಹಾಕಿದ್ರು ಹಾ ಇಲ್ಲಿ ಹಾಲು ಮತದವ್ರ ಇತಿಹಾಸ ಕೂನದ ಎಲ್ಲಾ ಗೊತ್ತದ. ಕಾಮರತಿ ತವ್ರ ಮನೆಗೆ ನೆನೆಸಿ ಹಾಡ್ತಿದ್ದಳ ಪದ. ಹೆಂಗ ಹಾಡ್ತಿದ್ದಳು? ಹಬ್ಬಕ್ಕೆ ಒಳ್ಳೆ ಗೊಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಒನಕೆ ಎತ್ತಿ ಕುಟ್ಟಾಗ ಹಾ ತವ್ರ ಮನಿ ನೆನೆಸಿ ಹಾಡ್ತಿದ್ದಳು ಕಾಮರತಿ. ಹಾಡ್ತಿದ್ದಳು. ಅವಾಗ ಮಾಯವ ಬೈತಾಳ, ಹಾ ಹಾ ನಮ್ಮ ತಮ್ಮನ ಮನೆ ಅಂದುಂಡು ನೀನು ತವ್ರ ಮನಿಗೆ ನೆನೆಸಿ ಇಲ್ಯಾಕ ನೆನಸ್ತೀನಿ ನಿನ್ನ ತವ್ರ ಮನಿದು? ಅಲ್ಲಿ ಜಗಳ ಆಗ್ಯದ ಕಾಮರತಿಗೆ ಮಾಯವಾಗ ಜಗಳ ಆಗ್ಯದ. ಆದ್ಯ ಜಗದ್ಗುರು ರೇವಣ ಸಿದ್ಧನ ಹಬ್ಬ ಮುಗಿಸಿ ಅಕ್ಕವ್ವ ಮಾಯವ್ವ ಮಕ್ಕೊಂದಿದ್ರು. ಹಾ ಶಿವನ ಮನೆಯಿಂದ ಸನಂದ ಬತ್ತು. ಹೌದು. ಏನು ಬತ್ತು? ಏನ್ರಿಪ್ಪ? ಶಿವನ ಮನೆಯಿಂದ ಸನಂದ ಬತ್ತು. ಹಾ ಬೀರ ದೇವ್ರ ಎದ್ದು ಸನಂದ ಓದಿ ನೋಡದ ಸನಂದದೊಳಗ ಬರ್ದಿತ್ತು ಮೈಬುವಣ್ಣ. ಏನತ್ತ? ಮಗನ ಮರ್ತ್ಯ ಲೋಕದೊಳಗ ಹೋಗಿ ಮಾಯಾ ಪ್ರಪಂಚದೊಳಗ ಬೀಳಬೇಡ, ಧರ್ಮ ಹಾಳು ಮಾಡುವಂತ ಇಂತಿಂತ ಕೆಟ್ಟ ದೈತ್ರು ಹುಟ್ಟ್ಯಾರ, ಅವ್ರನ್ನ ಸಂಹಾರ ಮಾಡೋ ಕೆಲಸ ನಿಂದದ ಮಗನ ಅಂದಾಗ ಉಗ್ರ ಮಾರಿ ದೇವ್ರು ಎದ್ದು ಚಟ್ಟನೆ ಚೀರ್ದ ಕಣ್ಣಿನ ಕಿಡಿ ಹಾರ್ತಿತ್ತು. ಕಿಡಿ ಹಾರ್ತಿತ್ತು. ಮಾಯವ್ವ ಗಾಬರಿಯಾಗಿ ಮುತ್ತಿನ ಸರಿಗಿಲೆ ತಮ್ಮನ ಮೋತಿ ಒರೆಸಿ ಯಾಕ ಬೀರಪ್ಪ ಏನಾಗ್ಯದ ಅಂದಾಗ ಅವಾಗ ಬೀರಪ್ಪ ಹೇಳ್ದ, ಏನು ಹೇಳ್ದ ಬೀರಪ್ಪ? ಯಾಕ ನನ್ನ ಕೆಲಸ ಬ್ಯಾರೆ ಅದಕ್ಕ, ನಿಮ್ಮ ಕೆಲಸಕ್ಕೆ ನೀವು ಹೊರಿ, ನನ್ನ ಕೆಲಸಕ್ಕ ನಾ ಹೊಕ್ಕಿನಿ. ಮಾಯವ್ನು ಧರ್ಮದ ರಕ್ಷಣೆಗಾಗಿ ಹುಟ್ಟಿದಳು. ಗೊತ್ತಿತ್ತು ಮಾಯವ್ಗ, ಗೊತ್ತಿತ್ತು. ತಮ್ಮ ನಿನ್ನ ಬಿಟ್ಟು ಇರೋದಿಲ್ಲ ನಾವು ನಿನ್ನ ಜೋಡಿನೇ ಬರ್ತೇವೆ ನಡಿ ಅಂದಾಗ ಅಕ್ಕವ್ವ ಮಾಯವ್ವ ದೇವರಿಗಳೇ ಬಪ್ಪಣ್ಣ 4 ಮಂದಿ ಕೂಡಿ ಗೋದಾವರಿ ನದಿ ದಂಡಿ ಮುಂಗಿಪಟ್ಟಣ ಬಂದ ಕಿಶಂದ್ರ ಗೋದಾವರಿ ನದಿ ದಂಡಿ ಗೊಸ್ತಿ ಮಾಡಿದ್ರು. ಕೇಶವರಾಜನ ಜೀವ ಹೋಗೋ ಪ್ರಸಂಗ ಇತ್ತು. ಬಾಲ್ಯರು ಮಾತಾಡೋದು ಕೇಳಿ ಬೀರಪ್ಪ ಹೋಗಿ ಬಂಡಾರ ಹಚ್ಚಿ ಬಲಗೈ ಹಸ್ತ ಹೇಳದ. ರಾಜ್ಯ ಆರಾಮಾಗಿ ಎದ್ದು ಕುತ್ತ. ಹೌದು ಯಪ್ಪ ಏನು ಬೇಡ್ತಿ ಬೇಡಂದ ನನ್ನ ರಾಜಕೀಯ ನೀ ಮಾಡತ್ತಂದ. ಬೀರಪ್ಪ ಹೇಳ್ದವಾಗ ಏನತ್ತ? ರಾಜಕೀಯ ಮಾಡವಲ್ಲನ, ಧರ್ಮದ ರಕ್ಷಣೆಗಾಗಿ ಬಂದಿನ ಇಂತಿಂತ ಸಾಮಾನು ಬೇಕಾಗ್ಯಾವ ನನಗ. ಸಾಮಾನು ತಯಾರು ಮಾಡಿಸಿ ಕೊಡು ಅಂದಾಗ ಆಯ್ತಾ ರಮಾಸಿ ಇರಬೇಕು, 3 ಸೀನ್ ಇರಬೇಕು. ಸಾಮಾನು ತಯಾರು ಮಾಡೋರು ಯಾರು? ನಿತ್ಯ ದಿಗಂಬರಾಗಿರ್ಬೇಕು, ಅಂತವ್ರ ಕೈಲಿ ಮಾಡಿಸಂದಾಗ ಮುಂದ ಕಂಬಾರ ಕಾಳನ ಹಚ್ಚಿ ಸಾಮಾನು ತಯಾರು ಮಾಡ್ಕೊಂಡು ಅವೇ ಪಂಚಡಂಗಿ ರುಮ್ಮುಚ್ಚೂರ ವಾಯುಗಂಗಾಳಿ ತಯಾರು ಮಾಡ್ಕೊಂಡು ಬಂದು ಮಿಕ್ಕಿದ ಕ್ವಾನೇಶ್ವರನ ಮೆಟ್ಟಿ ಸಂಹಾರ ಮಾಡ್ಯಾನ ಪುಣ್ಯಾತ್ಮರಿ. ಹಬ್ಬ ಹಾಕಿಂದ ಕ್ವಾನೇಶ್ವರ ದೈತ್ಯನ ಹೊಡೆದಾರ. ಹಬ್ಬ ಹಾಕಾಗ ಮಾಯವ್ಗ ಕಾಮರತಿಗೆ ಜಗಳ ಆಗ್ಯದ. ಇದು ನೀವು ಕೇಳಿದ್ದು. ಇನ್ನು ಇನ್ನೊಂದು ಕೇಳ್ಯಾರ ಅವರು. ಏನ್ ಕೇಳ್ಯಾರ? ಇನ್ನೊಂದು ಬೀರ ದೇವರ ಮಾಯಮ್ಮನ ಕರಿಲಕ್ ಹೋದ. ಬೀರ ದೇವ್ರ ಕರಿಲಕ್ ಹೋದ ಮಾಯಮ್ಮನ. ಹೆಂಗ ಕೇಳ್ಯಾರ? ಹೆಂಗ? ಬೀರ ದೇವರ ಮಾಯಮ್ಮನ ಕರಿಲಕ್ ಹೋದ, ಕಾಡ್ಲಕತ್ತ. ನನಗ ಆದಿಶೇಷನ ಗದ್ದಿಗೆ ತಂದು ಕೊಟ್ರ ಅದ್ರ ಮೇಲೆ ಕೂತು ಊಟ ಮಾಡ್ತೀನಿ ಅಂತ ಹೇಳಿ ಕಾಡ್ದ. ಬೀರ ದೇವ್ರ ಮಾಯಕ್ಕ ಕಾಡ್ದ. ಅವಾಗ ಮಾಯಮ್ಮ ದೇವಿ ಒಂದು ಹಳ್ಳಕ್ಕೆ ಹೋಗಿ ಜಳಕ ಮಾಡಿ ಆದಿಶೇಷನ ಕರ್ಕೊಂಡು ಬಂದು ಕುಂದ್ರಿಸ್ಯಾಳ. ಅದ್ರ ಮೇಲೆ ಕೂತು ಊಟ ಮಾಡ್ಯಾನ. ಆದಿಶೇಷಗ ಬೀರಪ್ಪಗ ಹಿಂದಿನ ಜನ್ಮದ ಸಂಬಂಧ ಏನು ಅಂತ ಉಪಕಾರ ಬೀರಪ್ಪ ಆದಿಶೇಷಗ ಏನು ಮಾಡಿದ್ದ ಅನ್ನುವಂಥದ್ದು ಕೇಳ್ಯಾರ ಪುಣ್ಯಾತ್ಮರಿ. ಕೇಳ್ಯಾರ. ಬಹಳ ಆನಂದದ ಮಾತ. ಹೆಂಗ ಹೋಯಪ್ಪ? ಬೀರ ದೇವರು ಶಿವನ ಅವತಾರ ಬೀರ ದೇವರು. ಯಾರ ಅವತಾರ? ಶಿವನ ಅವತಾರ ಬೀರಪ್ಪ. ಮಾಯಮ್ಮ ದೇವಿ ವಿಷ್ಣುವಿನ ಅವತಾರ. ಅದ್ರ ಸಲುವಾಗಿ ಮಾಯಮ್ಮಗ ಮೀಸೆದವು ಮಾಯವ್ವ ವಿಷ್ಣುನ ಅವತಾರ, ಬೀರಪ್ಪ ಶಿವನ ಅವತಾರ. ಯಾವಾಗ ಆದಿಶೇಷನ ಗದ್ದಿಗೆ ಮಾಡಿದಳಲ್ಲ, ವಿಷ್ಣು ಅವತಾರದನ್ನ ತನ್ನ ಆದಿಶೇಷ ಕರ್ಕೊಂಡು ಬಂದು ಸೇವೆ ಮಾಡಿಸ್ಯಾನ ಅಲ್ಲಿ. ಇದು ನೀವು ಕೇಳಿರ್ತಕ್ಕಂತ ಉತ್ತರ. 2 ಉತ್ತರ ಕುಲ್ಲ. ಬಹಳ ಮಾತ್ರ ಒಂದು ಮಾತ. ಏನ್ ಹೇಳಿದ್ರು?
ಎಲ್ಲ ಕಡೆ ಹಾಡಿಕೆ ಮಾಡೋದೇ ಬ್ಯಾರೆ ಸಂತು ಮಾಸ್ತರ. ಇದು ಪಾನ ಮಂಗಳೂರದ ಬಹಳ ಬೆರಿಕತ್ ಹೇಳ್ದ ನನಗ ಪಿಂಟು ಮಾಸ್ತರ. ಗೊತ್ತಿಲ್ಲ ನಮಗ, ಇಲ್ಲಿ ಒಟ್ಟ ಬಂದೇ ಇಲ್ಲ ನಾವು. ಪಿಂಟು ಮಾಸ್ತರ ಒಂದು ಮಾತು ಹೇಳೋದದ ನಿನಗ. ಏನು? ಇದು ಮನಗುಳಿ ಯಲ್ಲಪ್ಪ ಮಾಸ್ತರ್ ಮರಿ ನಿವಾಳಕೇಡ ಸಂತು ಅದ ನಿನ್ನ ತಲೆ ಒಳಗಿರ್ಲಿ ಮೊದಲ. ಹೌದು ಹೌದು. ಅಲ್ಲ ಪಾನ ಮಂಗಳೂರು ಊರಾಗ ನಿನ್ನ ಊರ್ ಸನಿ ಹಾಕದಿ ಊರ್ ವಾತಾವರಣ ನಿನಗ ಅಟ್ಟೆ ಗೊತ್ತದ ಮಾಡಿ ಅನ್ನಿ. ಹೌದು. ಅಕ್ಕಿ ಕುದ್ದದಿಲ್ ನೋಡ್ಬೇಕಾದ್ರೆ ಒಟ್ಟು ಉಂಡು ನೋಡಕ್ ಹತ್ತುದಿಲ್ಲ. ಸ್ವಲ್ಪ ಒಂದ್ ಅಗಳ ಹೆಚ್ಚಿಕ್ ನೋಡಿದ್ರೆ ಗೊತ್ತಕ್ಕದ ಪುಣ್ಯಾತ್ಮ ಮರಿ. ಅಕ್ಕಿ ಕುದ್ದದೋ ಇಲ್ಲೋ? ಕುದ್ದದ ಇಲ್ಲ ಅನ್ನೋದು. ಹೌದು. ಬಹಳ ಚಂದ ಜಾತ್ರೆ ಮಾಡ್ರಿ. ಬೀರದೇವ್ರ ಆಶೀರ್ವಾದ ನಮ್ಮ ಊರಿಗಾಲಿ, ಹೌದು, ನಮ್ಮ ಮನಿತನಕ್ಕಾಲಿ, ನಮ್ಮ ಮಕ್ಕಳಿಗಾಲಿ ಅನ್ನುವಂತ ಆಶೆ ಎಲ್ಲರ ಬಳಿ ಐತಿ ಪುಣ್ಯಾತ್ಮರಿ. ಹೌದು. ದೇವರ ಒಲಿಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಬಹಳಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ರು ಒಲಿತಾನ. ಇದು ಕೊಟ್ರು ಒಲಿಯಲ್ಲ ಮಗನ. ಮತ್ತೆ ಹೆಂಗೋ? ದೇವರು ಒಲಿಬೇಕಾದ್ರೆ ಬೆಳ್ಳಿ ಬೇಡ, ರೂಪಾಯಿ ಬೇಡ, ಬಂಗಾರ ಬೇಡ, ಮೂರೇ ಮೂರು ಸಣ್ಣ ಕೆಲಸ ಅದಾವ ಪುಣ್ಯಾತ್ಮರಿ. ಏನವು ಕೆಲಸ? ಏನು ಮೂರು ಸಣ್ಣ ಕೆಲಸ? ಹೌದು. ಮನುಷ್ಯನಾಗಿ ನಾವು ನೀವೆಲ್ಲ ಈ ಮರ್ತ್ಯ ಮಂಡಲದ ತಲೆ ಮ್ಯಾಗ ಹುಟ್ಟಿ ಬಂದೇವಪ್ಪ. ಹೌದು, ಬಂದೇವು. ಹುಟ್ಟಿ ಬಂದ ಮ್ಯಾಗ ಬೀರಪ್ಪ ನಮಗ್ ಒಲಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ನಮ್ಮ ಜೀವನದೊಳಗ ಮತ್ತೊಬ್ಬರು ಮನಿ ಮುರಿಯುವಂತ ಕೆಲಸ ನಾವ್ ಎಂದು ಮಾಡಬಾರದು. ಹೌದು ಹೌದು. ಇದು ಒಂದೇ ಮಾತ. ಭಗವಂತ ಬಾಯಿ ಕೊಟ್ಟಾನ, ಕಿವಿ ಕೊಟ್ಟಾನ, ನಾಲಿಗೆ ಕೊಟ್ಟಾನ, ಬಾಯಾಗ ಹಲ್ಲಿಟ್ಟಾನ. ಹೌದು. ನೀ ಮಾತಾಡಿರ್ತಕ್ಕಂತ ಮಾತಿನಿಂದ ಮತ್ತೊಬ್ಬರ ಮನಸ್ಸು ಮುರಿದಿರಬಾರದು. ಅಂತ ಮಾತು ಮಾತಾಡ್ಬೇಕು. ಇದು ಎರಡನೇ ಮಾತ. ಮೂರನೇದು ಬಹಳ ಕಿಮ್ಮತ್ತಿಂದ ಅದ. ಯಾವುದು? ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಹೌದು, ಮನಿ ಒಳಗ ತಾಯಿನೇ ಗುರು. ಈ ಪಾನ ಮಂಗಳೂರು ಗ್ರಾಮದಿಂದ ಕಾಶಿಗೆ 10,000 ಸಲ ನಡ್ಕೊತ್ ಹೋಗಿ ಬಂದಾಗಿ ಮನುಷ್ಯ ಜನ್ಮಕ್ಕೆ ಎಷ್ಟು ಪುಣ್ಯ ಬರ್ತದ. ಇದೇ ಪಾನ ಮಂಗಳೂರು ಗ್ರಾಮದಿಂದ ಶ್ರೀಶೈಲಕ್ಕೆ 20,000 ಸಲ ನಡ್ಕೊತ್ ಹೋಗಿ ಬಂದಾಗಿ ಮನುಷ್ಯ ಜನ್ಮಕ್ಕೆ ಎಷ್ಟು ಪುಣ್ಯ ಬರ್ತದ. ಇಡೀ ಭೂಮಿಯನ್ನ ಬರೇಗಾಲಿಲೆ ನಡ್ಕೊತ 6 ಸಲ ಸುತ್ತ ಹಾಕದಾಗಿ ಮನುಷ್ಯ ಜನ್ಮಕ್ಕೆ ಎಷ್ಟು ಪುಣ್ಯ ಬರ್ತದ. ಅಷ್ಟು ಒಟ್ಟು ಪುಣ್ಯ. ಹೌದು. ಮನಿ ಒಳಗ ನಮಗ ಜನ್ಮ ನೀಡಿರುವಂತ ತಾಯಿ ತಂದೆ ಕಾಲಿಗೆ ಭಕ್ತಿ ಇಟ್ಟು ಒಂದೇ ಸಲ ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದೆ. ಹೌದು. ದೇವರು ಒಲಿಬೇಕಾಗಿತ್ತಂದ್ರೆ ಮತ್ತೊಬ್ಬರ ಮನಿ ಮುರಿಬೇಡ, ಮತ್ತೊಬ್ಬರ ಮನಸ್ಸು ಮುರಿಬೇಡ. ಆ ಹಡದ ತಾಯಿ ತಂದೆಗೆ ಚಂದಾಗಿ ನೋಡ್ಕೋ. ಹೌದು. ದೇವ್ರ ತನ ನೀ ಹೋಗಬೇಡ, ನಿನ್ನ ತನನೇ ದೇವರು ಬರ್ತಾನ ಅನ್ನುವಂತ ಮಾತನ್ನ ಹೇಳಿ ಮೇಲ ಯಾವ ಜಿಲ್ಲಾದದಾವು, ಯಾವ ತಾಲೂಕದದಾವು ಎಲ್ಲ ಹೇಳ್ಯಾರ ಅವರು ಅನ್ನುವಂಥದ್ದು ಹೇಳ್ಯಾರ. ನಮ್ಮ ಕಮಿಟಿ ಹಿರಿಯರ ಬಂದು ಒಂದು ವಿಷಯ ಇಟ್ರು. ಏನಿಟ್ಟಾರ? ಆ ಜಗತ್ತದೊಳಗ ಕೇಳಿ ಮಾಡುವುದು ಉತ್ತಮ, ಕೇಳಲಾರ್ದೆ ಮಾಡೋದು ಉತ್ತಮ. ಕೇಳಲಾರ್ದೆ ಮಾಡೋದು ಉತ್ತಮ ಅಂದಾಗ ನಮ್ಮ ಆಳಿಗೆ ಹೌದು ಪಿಂಟು ಮಾಸ್ತರ್ ವಿಷಯ ಹಿಡ್ಕೊಂಡು ಮಾತಾಡ್ಯಾನ. ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ. ಯಾವಾಗ ಹಿಡ್ದಾರ ಓಯಪ್ಪ? ಕೇಳಿ ಮಾಡುದು ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ಅಂತ ಹೇಳ್ಯಾರ. ಹಿಡಿದು ಏನು ಮಾತಾಡ್ಯಾರ ಎಲ್ಲ ದೈವ ನೀವು ಕೇಳಿರಿ ಪುಣ್ಯಾತ್ಮರಿ. ಹೌದು. ಹೇಳಿ ಒಂದು ಮಾತು ಹೇಳಿದ್ರ ಅವರು. ಏನ್ ಹೇಳಿದ್ರು? ಬಹಳ ವರ್ಣ ಮಾಡಿ ಹೇಳಿದ್ರು. ನಮ್ಮದು ನಮ್ಮ ಇಂಗ್ಲೇಶ್ವರ ಸಂಘದ ವತಿಯಿಂದ ಕೂಡ. ಹೌದು. ಯಾಕಂದ್ರೆ ಸತ್ಯನೇ ಅದದು. ಆ ಭಾಗದಾಗ ಸಂತು ಮಾಸ್ತರ್ ಹಂಗೆ ಹೆಸರು ವಾಸಿಯಾಗ್ಯಾನ. ಈ ಅಕ್ಕಲಕೋಟೆ ಭಾಗದಾಗ ಆಳಿಗೆ ಪಿಂಟು ಮಾಸ್ತರ್ ಹಂಗೆ ಹೆಸರು ವಾಸಿ ಅಂತ ಸಭಾದೊಳಗೆ ಕೈ ಎತ್ತಿ ಹೇಳ್ತೀನಿ ಪುಣ್ಯಾತ್ಮರಿ. ಹೌದು ಹೌದು ಅನ್ನುವಂತ ಮಾತನ್ನು ಹೇಳಿ ನಮ್ಮ ಸಂಘದ ವತಿಯಿಂದ ಕೂಡ ಅವ್ರ ಸಂಘಕ್ಕೆ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಮುಂದೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಮಾತ? ಸಂತಪ್ಪ ತಂದ್ರೆ ಅವರು. ಸಂತಪ್ಪ ಕೇಳಿಸ್ಲಿಲ್ಲ ನಮಗನ ನಿನಗ? ನಾ ಏನ್ ಹೇಳಿನೋ? ನಾ ಇಂಥ ಎಲ್ಲ ಕಿವ ಹಾಕೊಳ್ಳೋದು ನನಗೆ ಯಾಕೆ ಬೇಕು? ಆ ಮಾಸ್ತರ ಏನು ತಿಳ್ಕೊಂಡಾನ? ಸಂತಪ್ಪ ನನ್ನ ಸಂತು ಮಾಸ್ತರ್ ಅನ್ಸ್ತಾನಂತ ಮಾಡಿ ನಮಸ್ತಾರ. ಸಂತು ಮಾಸ್ತರ್ ಅಂತೆ ತಿಳಿದಿಲ್ಲ ನಿಮಗಿನ. ಗಂಡ ಹೆಂಡತಿ ಕೂಡಿ ಮ್ಯಾಲೆ ಮೇಲೆ ಮಕ್ಕೊಂದಾಗ ಏನಾಗ್ತದ? ನಡಬಾರಕ್ಕೆ ಮಕ್ಕೊಂದು ಹುಡುಗ ಅಳ್ಳಾಕತ್ತಂದ್ರ ಆ ಹುಡುಗನ ಗಪ್ ಮಾಡೋ ಸಲ ತಾಯಿ ತಂದೆ ಕಡ್ಡಿ ಬತ್ತ ಗಪ್ಪಲೆ ಗಪ್ಪಕ್ಕದಲ್ಲ ಹಂಗ ಮಾಡಿ. ಹಂಗೇನಿಲ್ಲ ಇಲ್ಲಿ ವಿಷಯ ಹಿಡಿದು ಮಾತಾಡಿದ್ರು ನೀವೆಲ್ಲರೂ ಕೇಳಿರಿ. ಹೌದು. ಮಹಾಭಾರತದೊಳಗ ಉದಾಹರಣೆ ಕೊಟ್ರು. ಹೌದು. ಒಂದೇ ಒಂದು ಮಾತ ಪುಣ್ಯಾತ್ಮರೇ. ಕೇಳಿ ಮಾಡೋ ವಿಷಯ ಮಾತಾಡ್ಯಾರ. ಕಳವಿ ನಾರಾಯಣಗೌಡನ ತಂಗಿ ನನ್ನ ತಾಯಿ ಸೂರಾದೇವಿ ಆಕಾಶ ಭರಮದೇವರ ಮಡದಿ ಲಿಂಗ ಭೀರಣ ದೇವರ ತಾಯಿ ಹೊಟ್ಟಾಗಿದ್ದ ಇದ್ದ. ತವರ ಮನೆಯಿಂದ ಬುತ್ತಿ ತಂದ ಯಾರು?
ನಗರಿ ಪಟ್ಟಣದ ನಾರಾಯಣಗೌಡ ಹೌದು ಬುತ್ತಿ ಒಳಗ ಇಸ ಬೆರೆಸ್ಕೊಂಡ್ ಕಿಸಿದ್ರೆ ತಂಗಿ ಗುಣಸ್ಲಾಕ ತಂದ ಪುಣ್ಯಾತ್ಮರೇ ಆಹಾ ಏನ್ ಮಾಡ್ದ ಹೊಟ್ಟೆಗಿದ್ದಂತ ಲಿಂಗ ಧೀರದೇವರು ಮಾತಾಡಿ ಹೇಳ್ತಾನ ಏನತನ ತಾಯಿಗೆ ಯಾವ ತಾಯಿ ತವರ ಮನೆಯ ಬುತ್ತಿ ಅಂತ ಹೇಳಿ ಬಹಳ ತವಕದಿಂದ ಉಣ್ಣಾಕ ಹೋಗಬೇಡ ಬಾಳ ಹಿಗ್ಗದಿಂದ ಉಣಾಕ್ ಹೋಗ್ಬೇಡ ಕೊಟ್ಟಿ ನಾರಾಯಣಗೌಡ ಕೆಟ್ಟ ಮನಸ್ಸಿನ ಇದ್ರೊಳಗೆ ಇಸ ಬೆರ್ಸನ ತಾಯಿ ಅಂತ ಹೇಳಿ ಯಾರ ಮಾತು ಕೇಳಾರ್ದೆ ಹೊಟ್ಟಾಗ ಹೇಳ ನನ್ನಪ್ಪ ಬೀರಪ್ಪ ಹೌದ್ ತಾಯಿ ಕನಸಿನೊಳಗ ಬೀರಪ್ಪಗೆ ಯಾರೇ ಹೊಟ್ಟಾಗ ನಿನ್ನ ತಾಯಿಗೆ ಹಿಂಗೆ ಹೇಳ್ತಾಳೆ ಹೇಳ್ಯಾರೇನ್ರಿ ಯಾರ ಮಾತು ಕೇಳಿಲ್ಲ ಬೀರಪ್ಪ ಮಾಡಿದ್ದು ಮಾತಾ ಯಾರ ಮಾತು ಕೇಳಲಾರ್ದ ಮಾಡ್ಯಾನ ಇದನ್ನ ತನ್ನ ತಾಯಿಗುಳಿಸುವಂತ ಕೆಲಸ ನನ್ನಪ್ಪ ಲಿಂಗ ಬೀರದೇವ್ರ ಲಿಂಗ ಬೀರದೇವ್ರ ಮಾಡ್ಯಾನ ಪಿಂಟು ಮಾಸ್ತರ ಜಗತ್ತದೊಳಗ ಕೇಳಲಾರದೆ ಮಾಡೋದು ರಗಡದವು ಈಗ ನೀವು ಮಹಾಭಾರತದ ಕೊಟ್ಟಿರಿ ನಾವು ರಾಮಾಯಣದ ಕೊಡ್ತೇವೆ ನಿಮಗ ಬರ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದು ಪಟ್ಟಕ್ಕ ಯಾರಿಗೆ ಪಟ್ಟಾಭಿಷೇಕ ಮಾಡಬೇಕಂತ ನೇಮಿಸಿದ್ರು ಯಾರಿಗೆ ಶ್ರೀರಾಮಚಂದ್ರಗ ನೇಮಿಸಿದ್ರು ಹೌದು ಪಟ್ಟಕ್ಕೆ ಹಾಕೋ ಸಲುವಾಗಿ ಮಹಾರಾಜನ ಮಾಡ್ಬೇಕಂತ ಹೇಳಿ ಮುಂದೆ ತಾಯಿ ಮಾತು ಕೇಳಿ ವನವಾಸಕ್ಕೆ ಹೋದ ಯಾರು ರಾಮ ಲಕ್ಷ್ಮಣ ಹೋದ್ರು ಹೌದು ಹಿಂದೆ ಸೀತಾನು ಹೋದಳು ಬೆನ್ ಹತ್ತಿದ್ಲು ರಾಮನ ತಮ್ಮ ಭರತ ಅಣ್ಣನ ಬೆನ್ ಹತ್ತಿ ಹೋದ ಹೌದು ಯಪ್ಪ ಅಣ್ಣ ನನಗ ರಾಜ್ಯ ಬೇಡ ಸಿಂಹಾಸನ ಬೇಡ ಹೌದು ಏನು ಬೇಡ ಅಣ್ಣ ನೀನೇ ಬಂದು ಕುಂದ್ರಂದಾಗ ನಾ ಕುಂದ್ರುದಿಲ್ಲಪ್ಪ ಅಂತ ಹೇಳ್ದ ಹೌದು ನೀನೇ ಆ ಸಿಂಹಾಸನದ ಮೇಲೆ ಕೂತು ರಾಜ್ಯ ನಾ ವನವಾಸಕ್ಕೆ ಹೋಗಿ ಬರುತ್ತಾನ ಅಂತ ರಾಮ ಹೇಳಿದ್ರು ಕೂಡ ಹೌದು ಅನ್ನ ಕುಂದ್ರ ಅಂದ್ರು ಅಣ್ಣನ ಮಾತು ಕೇಳಲಾರ್ದೇನೆ ರಾಮ ಶತ್ರುಘ್ನ ಯಾರು ಅಣ್ಣನ ಮಾತು ಕೇಳಲಾರ್ದೇನೆ ಪುಣ್ಯಾತ್ಮ ಭರತ ಶ್ರೀರಾಮನ ಪಾದರಕ್ಷೆ ತಂದು ಸಿಂಹಾಸನದ ಮೇಲೆ ಇಟ್ಟು ಕಿಸಿಂದ್ರ ಹೌದು ದಿನನಿತ್ಯ ಪೂಜೆ ಮಾಡ್ಯಾನ ಪುಣ್ಯಾತ್ಮರೇ ಹೌದು ಜಗತ್ತದೊಳಗ ಕೇಳಲಾರದೆ ಮಾಡೋದು ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಆ ಬಾಳ ಮಾತುಗಳನ್ನ ಹೇಳಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ್ ಹಾಡಿ ಅವರು ನಾಂದಿ ಚಾಲು ಮಾಡ್ಯಾರ ನಾವು ನಾಂದಿ ಚಾಲು ಮಾಡೇವಿ ಮುಂದ ಅವ್ರು ಹೆಂಗ ಬರ್ತಾರ ಹಂಗ ಹೋಗುನು ಸುರೇಶ್ ಅಣ್ಣ ಆಯ್ತಾಯ್ತು